ಗುರು ಸಂಚಾರ 2024 ವೃಷಭ ರಾಶಿ. ಗುರುವು ನಿಮ್ಮ ರಾಶಿಗೆ 8 ಮತ್ತು 11ನೇ ಮನೆಗಳನ್ನು ಆಳುತ್ತಾನೆ. ಈ ಅವಧಿಯಲ್ಲಿ ಗುರುವು ನಿಮ್ಮ ಮೊದಲ ಮನೆಯಲ್ಲಿ ಅಥವಾ ನಿಮ್ಮ ರಾಶಿಚಕ್ರ ಚಿಹ್ನೆಯಲ್ಲಿರುತ್ತಾನೆ. ಇದು ವೃಷಭ ರಾಶಿಯಲ್ಲಿರುವ ಕಾರಣ 2024ರಲ್ಲಿ ಗುರು ಸಂಚಾರವು ನಿಮಗೆ ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ. ಗುರು ನಿಮ್ಮ 2 ನಿಷ್ಪರಿಣಾಮಕಾರಿ ಮನೆಗಳ ಅಧಿಪತಿಯಾಗಿ, ಗುರುವು ಶುಕ್ರನ ರಾಶಿಚಕ್ರದ ಚಿಹ್ನೆಯನ್ನು ಬೆಂಬಲಿಸುವುದಿಲ್ಲ. ನಿಮ್ಮ ರಾಶಿಚಕ್ರ ಚಿಹ್ನೆಯಲ್ಲಿ 8ನೇ ಮನೆಯ ಅಧಿಪತಿಯ ಸಂಚಾರವು ರಹಸ್ಯ ಜ್ಞಾನವನ್ನು ತಿಳಿಸಲು ನಿಮಗೆ ಸಹಾಯ ಮಾಡುತ್ತದೆ. ನೀವು ಜ್ಯೋತಿಷ್ಯ, ಸಂಶೋಧನೆ ಮತ್ತು ಇತರ ಕ್ಷೇತ್ರಗಳಲ್ಲಿ ಮತ್ತು ಯಾವುದೇ ಗುಪ್ತಚರ ಸೇವೆಯಲ್ಲಿ ಯಶಸ್ವಿಯಾಗಬಹುದು. ನೀವು ದಾನ, ಧರ್ಮ, ತಂತ್ರ ಮತ್ತು ಮಂತ್ರವನ್ನು ಸಹ ಅಭ್ಯಾಸ ಮಾಡಬಹುದು. ನಿಮ್ಮ ರಾಶಿಯಲ್ಲಿ 11ನೇ ಮನೆಯ ಅಧಿಪತಿಯ ಸಂಚಾರವು ಹಣದ ಲಾಭವನ್ನು ಉಂಟುಮಾಡುತ್ತದೆ. ನೀವು ಹಣವನ್ನು ಹುಡುಕುವುದು ಮತ್ತು ಅದನ್ನು ಪಡೆಯಲು ಎಲ್ಲಾ ಪ್ರಯತ್ನಗಳನ್ನು ಮಾಡುವುದನ್ನು ಗಮನಿಸಬಹುದು. ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಸಹಾಯ ಮಾಡುತ್ತದೆ. ಆದರೆ ನಿಮ್ಮ ರಾಶಿಯಲ್ಲಿ ಈ ಮನೆಗಳ ಅಧಿಪತಿಯ ಉಪಸ್ಥಿತಿಯು ನಿಮ್ಮ ಆರೋಗ್ಯಕ್ಕೆ ಹೆಚ್ಚು ಪ್ರಯೋಜನಕಾರಿ ಎಂದು ಹೇಳಲಾಗುವುದಿಲ್ಲ. ಹೊಟ್ಟೆಯ ಕಾಯಿಲೆ ಮತ್ತು ಚಯಾಪಚಯ ಕ್ರಿಯೆಯ ಸಮಸ್ಯೆಗಳಿಂದ ನೀವು ತೊಂದರೆಗೊಳಗಾಗಬಹುದು. ಗುರುವು ನಿಮ್ಮ 5ನೇ ಮನೆಯನ್ನು ನೋಡುತ್ತಾನೆ, ಅಲ್ಲಿ ಕೇತು ಇದೆ. ಇದು ನಿಮ್ಮ ಮಗುವಿಗೆ ಪ್ರಯೋಜನಕಾರಿಯಾಗಿದೆ. ಅವರ ಮೌಲ್ಯಗಳು ಹೆಚ್ಚಾಗುತ್ತವೆ ಮತ್ತು ಅವರು ಜೀವನದಲ್ಲಿ ಮುನ್ನಡೆಯುತ್ತಾರೆ. ನೀವು ಪ್ರೇಮ ಸಂಬಂಧದಲ್ಲಿದ್ದರೆ 2024ರ ಗುರು ಸಂಕ್ರಮಣವು ಆ ಪ್ರೀತಿಗಾಗಿ ನೀವು ಎಲ್ಲದರ ಮೂಲಕ ಹೋಗುವಂತೆ ಮಾಡಬಹುದು ಮತ್ತು ನೀವು ಯಾವುದೇ ಹಂತಕ್ಕೆ ಹೋಗಲು ಸಿದ್ಧರಿದ್ದೀರಿ. ಗುರುವಿನ ಆಶೀರ್ವಾದದಿಂದ ಈ ವರ್ಷ ನಿಮ್ಮ ಪ್ರೇಮ ವಿವಾಹವೂ ನಡೆಯಬಹುದು. ಈ ಸ್ಥಾನದಲ್ಲಿರುವ ಗುರುವು ನಿಮ್ಮ 7ನೇ ಮನೆಯನ್ನು ಒಟ್ಟು 7ನೇ ದೃಷ್ಟಿಯೊಂದಿಗೆ ನೋಡುತ್ತಾನೆ. ಇದು ನಿಮ್ಮ ವೈವಾಹಿಕ ಜೀವನದಲ್ಲಿನ ತೊಂದರೆಗಳನ್ನು ಬಹಳವಾಗಿ ಕಡಿಮೆ ಮಾಡುತ್ತದೆ. ಶನಿಯು ನಿಮ್ಮ 7ನೇ ಮನೆಯನ್ನು ನೋಡುತ್ತಾನೆ ಎಂಬ ವಾಸ್ತವದ ಹೊರತಾಗಿಯೂ ಗುರುವು ಆ ಅಡೆತಡೆಗಳನ್ನು ನಿವಾರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಮತ್ತು ನಿಮ್ಮ ಸಂಬಂಧವನ್ನು ಉಳಿಸಲು ಸಾಧ್ಯವಿರುವ ಎಲ್ಲವನ್ನೂ ಮಾಡುತ್ತದೆ. ನಿಮ್ಮ 9ನೇ ಮನೆಯಲ್ಲಿ, ಅಂದರೆ ಅದೃಷ್ಟದ ಮನೆಯಲ್ಲಿ ಗುರುವಿನ 9ನೇ ಅಂಶದಿಂದಾಗಿ ನೀವು ಧಾರ್ಮಿಕ ಕಾರ್ಯಗಳಿಗಾಗಿ ತೀರ್ಥಯಾತ್ರೆಗೆ ಹೋಗುತ್ತೀರಿ. ನೀವು ಕುಟುಂಬದೊಂದಿಗೆ ಮಂಗಳಕರ ಮತ್ತು ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡುತ್ತೀರಿ ಮತ್ತು ಕೆಲವೊಮ್ಮೆ ದೇವತೆಗಳಿಗೆ ಗೌರವ ಸಲ್ಲಿಸಲು ಒಬ್ಬಂಟಿಯಾಗಿ ಹೋಗುತ್ತೀರಿ. ಇದು ನಿಮ್ಮನ್ನು ತೃಪ್ತಿಪಡಿಸುತ್ತದೆ. ಅತಿಯಾಗಿ ಪೂಜಿಸುವುದು ನಿಮ್ಮ ಆರೋಗ್ಯಕ್ಕೆ ಹಾನಿಯುಂಟು ಮಾಡಬಹುದು. ಅಂದರೆ ಆರೋಗ್ಯ ಸರಿ ಇಲ್ಲದಿದ್ದರೂ ಉಪವಾಸ ಮಾಡುವುದು ಈ ರೀತಿ ಮಾಡುವುದರಿಂದ ಆಗಬಹುದೆಂದು ಅಷ್ಟೇ. ಆದ್ದರಿಂದ ಮಾರ್ಗಸೂಚಿಗಳನ್ನು ಅನುಸರಿಸಿ ಮತ್ತು ಆರಾಮವಾಗಿ ಪೂಜಿಸುವುದರಿಂದ ನಿಮ್ಮ ನೆಚ್ಚಿನ ದೇವತೆಯನ್ನು ಮನವೊಲಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ಮೇ 3 ಮತ್ತು ಜೂನ್ 3ರ ನಡುವೆ ಅನಾರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ. ಗುರುವು ಹಿಮ್ಮುಖದಲ್ಲಿದ್ದಾಗ ನೀವು ಅನಾರೋಗ್ಯಕ್ಕೆ ಒಳಗಾಗಬಹುದು. ಅಕ್ಟೋಬರ್ 9ರಂದು ಗುರುವು ಹಿಮ್ಮೆಟ್ಟಿಸಿದಾಗ ವರ್ಷದ ಕೊನೆಯ ತಿಂಗಳುಗಳಲ್ಲಿ ನಿಮ್ಮ ದಾಂಪತ್ಯದಲ್ಲಿ ನೀವು ಕೆಲವು ಒತ್ತಡಗಳನ್ನು ಅನುಭವಿಸಬಹುದು. ಹಣವು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ಸಂಘರ್ಷದ ಮೂಲವಾಗಿರಬಹುದು. ನಿಮ್ಮ ಜೀವನದಲ್ಲಿ ಅತ್ತೆಯಂದಿರಿಂದ ಸಾಕಷ್ಟು ಹಸ್ತಕ್ಷೇಪವಿರಬಹುದು, ಅದು ನಿಮಗೆ ಸಮಸ್ಯೆಗಳನ್ನು ಉಂಟುಮಾಡಬಹುದು. ನೀವು ಮಗುವಿನ ಕಡೆಯಿಂದ ಚಿಂತಿಸುವಿರಿ. ದೀರ್ಘ ಪ್ರಯಾಣಗಳು ಕೆಲವು ಸವಾಲುಗಳನ್ನು ಒದಗಿಸಬಹುದು, ಆದ್ದರಿಂದ ಸಮಯಕ್ಕೆ ಮುಂಚಿತವಾಗಿ ಯೋಜಿಸಿ. ಪರಿಹಾರ: ಗುರುವಾರದಿಂದ ಪ್ರಾರಂಭಿಸಿ. ನೀವು ಗುರು ಬೃಹಸ್ಪತಿ ಬೀಜ ಮಂತ್ರವನ್ನು ಪುನರಾವರ್ತಿಸಬೇಕು. ಓಂ ಗ್ರಾಮ ಕಠೋರ ಗ್ರೌಂಡ್ ಸ ಗುರುವೇ ನಮಃ ನಿಯಮಿತವಾಗಿ.